ಫ್ರೆಂಡ್ಸ್, ಸೀರಿಯಲ್ ಗುರು ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇನ್ನು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೂ ನಾವು ಮಾಡುವ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ದಿನದೇನ ಧಾರಾವಾಹಿಯ ನಾಳಿನ ಸಂಚಿಕೆಯನ್ನು ಟಿವಿಗೂ ಮುನ್ನವೇ ನಮ್ಮ ಚಾನಲಲ್ಲಿ ನೋಡಬಹುದಾಗಿದೆ. ಹಬ್ಬದ ದಿನದಂದು ವಿಕ್ರಮ್ ಮಾವಿನ ತೋರಣವನ್ನು ರೆಡಿ ಮಾಡಿರ್ತಾನೆ. ಆಗ ಮಾವಿನ ತೋರಣವನ್ನು ಕಟ್ಟಲು ಹೋಗ್ತಾನೆ. ಆಗ ವೇದಾಳು, ಬೇಡ, ನಾವು ಯಾವ ಬಾಗಿಲಿಂದ ಬರ್ತೀವೋ ಆ ಬಾಗಿಲಿಂದ ಕಟ್ಟು ಅಂತ ಹೇಳ್ತಾಳೆ. ಆಗ ವಿಕ್ರಮ್, ನಾವು ಕಟ್ಟಲು ಹೋದರೆ ನಮ್ಮನ್ನು ಸೇರೋದಿಲ್ಲ ಅಂತ ಹೇಳ್ತಾನೆ. ಆಗ ಅವರು ಬೈತಾರೆ ಅಂತ ವಿಕ್ರಮ್ ವೇದಾಳಿಗೆ ಹೇಳ್ತಾಳೆ. ಆಗ ವೇದ ಬೈಸ್ಕೊ ಅಂತ ಹೇಳ್ತಾನೆ. ಆಗ ವೇದಾಳು, ದೊಡ್ಡವರು ಬೈದ್ರೆ ಆಶೀರ್ವಾದ ಗುಂಡ, ಅದನ್ನ ನಾವು ತಪ್ಪಾಗಿ ತಿಳ್ಕೋಬಾರ್ದು ಅಂತ ಹೇಳ್ತಾಳೆ. ಆಗ ವಿಕ್ರಮ್, ವೇದ ನೀನೇ ತಗೋ ಕಟ್ಟು ಅಂತ ಹೇಳ್ತಾನೆ. ಆಗ ವೇದಾಳು, ಗುಂಡ ನನಗೆ ರಿಪೀಟ್, ನಾನು ಹೇಳಿದ್ದು ರಿಪೀಟ್ ನನಗೆ ಹೇಳ್ತೀಯಲ್ಲೋ, ಬೇಗ ನೀನು ಹೋಗು ಕಟ್ಟು ಅಂತ ಹೇಳ್ತಾಳೆ. ಆಗ ವಿಕ್ರಮ್, ವೇದಾಳ, ದೊಡ್ಡವರು ಬೈದ್ರೆ ಆಶೀರ್ವಾದ, ಆವಾಗೇ ತಾನೇ ನೀನು ಅವರಿಗೆ ಸೊಸೆ ಅಂತ ನೆನಪಾಗ್ತೀಯ ಅಂತ ಕಮೆಂಟ್ ಕೊಡ್ತಾನೆ. ವಿಕ್ರಮ್ ವೇದಾಳಿಗೆ ಮಾವಿನ ತೋರಣ ಕಟ್ಟು ಅಂತ ಹೇಳ್ತಾನೆ. ಆಗ ವೇದಾಳು, ಈ ದೊಡ್ಡವರು ಕೊಟ್ಟೋಗ್ಯಾಕ ಹಬ್ಬದ ದಿನ ಆಕಿ ಅಂತ ಹೇಳ್ತಾನೆ. ಆಗ ವೇದಾಳನ್ನು ವಿಕ್ರಮ್ ಕತ್ತರಿಸ್ತಾನೆ. ತಗೋ ಹೋಗೋ ಕಟ್ಟೆ ಅಂತ. ಆಗ ವೇದಾಳು ಮಾವಿನ ತೋರಣವನ್ನು ಕಟ್ಟಲು ಬರ್ತಾಳೆ. ಆಗ ಶೈಲಜಾ ಬಂದು, ಏಕೆ ಏನು ಕಟ್ತೀಯೇ, ನೀನಿನ್ನು ನಮ್ಮನೆ ಸೊಸೆನಾ ಅಂತ ಬೈತಾಳೆ. ಆಗ ವಸು, ನಮ್ಮನೆ ಸೊಸೆ ತಾನೆ ಅಂತ ಹೇಳ್ತಾಳೆ. ಸಾಕ್ಷಿ ಮತ್ತು ಶೈಲಜಾ ವೇದಾಳನ್ನು ಮಾವಿನ ತೋರಣ ಕಟ್ಟಲು ಬಿಡುವುದಿಲ್ಲ. ಆಗ ವೇದಾಳು, ಇದು ಎಲ್ಲರಿಗೂ ಸೇರಿದ ಬಾಗಿಲು, ಎಲ್ಲರೂ ತಾನೇ ಈ ಬಾಗಿಲಿಂದನೇ ಮನೆಯೊಳಗೆ ಹೋಗಬೇಕು, ಆದ್ದರಿಂದ ಇದು ಕಾಮನ್ ಬಾಗಿಲು, ಅದಕ್ಕೆ ನಾನು ಕಟ್ತೀನಿ ಅಂತ ಉತ್ತರಿಸ್ತಾಳೆ. ಆಗ ವೇದಾಳು ಮಾವಿನ ತೋರಣವನ್ನು ಕಟ್ಟಲು ಮೇಲೆತ್ತಾಳೆ. ಆಗ ಸಾಕ್ಷಿ ಆ ಸ್ಟೂಲನ್ನು ಒದ್ದಿದ್ದಾಳೆ. ಒದ್ದಾಗ ವೇದಾಳು ಕೆಳಗೆ ಬೀಳುತ್ತಾಳೆ. ಆಗ ವಿಕ್ರಮ್ ಬಂದು ಆಕೆಯನ್ನು ಹಿಡ್ಕೊಳ್ತಾಳೆ. ಆಗ ಇದನ್ನೆಲ್ಲ ನೋಡ್ತಾರೆ. ಆಗ ವಿಕ್ರಮ್, ಯಾರು ಬಂದು ತಡೀತಾರೆ ತಾನೇ, ಕಟ್ಟಗಣೆ, ನಾನಿರೋವರೆಗೂ ನಿನ್ನ ಹೆದರಬೇಡ ಅಂತ ಹೇಳ್ತಾನೆ. ಆಗ ಕಟ್ತಾರೆ ತೋರಣವನ್ನು. ಎಲ್ಲರೂ ಸೇರಿ, ಮನೆಯವರು ಸೇರಿ ದೇವರ ಪೂಜೆಯನ್ನು ಮಾಡಲು ಪ್ರಾರಂಭ ಮಾಡಿದ್ದಾರೆ. ಆಗ ವೇದ ಮತ್ತು ವಿಕ್ರಮ್ ಅಲ್ಲಿಗೆ ಬರ್ತಾರೆ. ಆಗ ಅವರಣ್ಣ ವೆಂಕಿ, ನೀವ್ಯಾಕೆ ಇಲ್ಲಿ ಬಂದ್ರಿ ಅಂತ ಪ್ರಶ್ನೆಯನ್ನು ಕೇಳ್ತಾನೆ. ಆಗ ದೊಡ್ಡಣ್ಣ ವಿಷ್ಣು, ಅವ್ರ ಮೆಟ್ಲತ್ತ ನಿಂತ್ಕೊಂಡಿದ್ದಾರೆ, ಇಲ್ಲಿ ತಾನೇ ಬಂದಿಲ್ಲ, ನಿಮ್ಗೆ ಯಾಕೆ ಅಂತ ಕೇಳ್ತಾಳೆ. ಆಗ ಅವ್ರ ಮಾವ, ಪೂಜೆ ಮಾಡೋ ಸಮಯದಲ್ಲಿ ನಿಮ್ದೇನ್ರಮ್ಮ, ಎಲ್ಲ ಸರಿ, ಸುಮ್ಮನೆ ಇದ್ಬಿಡ್ರಿ ಅಂತ ಹೇಳ್ತಾನೆ. ಆಗ ವೇದ, ವಿಕ್ರಮ್ನ ತಾಯಿ ಎಲ್ಲರಿಗೂ ಮಂಗಳಾರತಿಯನ್ನು ಕೊಡಲು ಪ್ರಾರಂಭಿಸ್ತಾಳೆ. ಆಗ ವೇದ ಮತ್ತು ವಿಕ್ರಮ್ಗೂ ಸಹ ಕೊಡಲು ಹೋಗ್ತಾಳೆ. ಆಗ ಅವ್ರ ಗಂಡ ಜಗನ್ನಾಥ್ ಅವರು ಬೇಡ ಅಂತಂದು ಕೆಮ್ಮುವ ಸಿಗ್ನಲ್ ಕೊಡ್ತಾರೆ. ಆದರೂ ಅದರಲ್ಲಿ ಜಯ ಮಾತ್ರ ಅವ್ರು ಹೋಗಿ ಮಂಗಳಾರತಿಯನ್ನು ಕೊಡ್ತಾಳೆ. ಆಗ ದೊಡ್ಡಣ್ಣ ವಿಷ್ಣು ಮತ್ತು ಅವ್ರ ಹೆಂಡತಿ ವಸು ಅವರು ತಂದೆ ಕಾಲಿಗೆ ಬೀಳ್ತಾರೆ. ಆಗ ಅವರು ದೀರ್ಘ ಸುಮಂಗಲಿ ಭವ ಅಂತ ಎಂಬ ಆಶೀರ್ವಾದ ಮಾಡ್ತಾರೆ. ನಂತರ ವೆಂಕಿ ಕೂಡ ಅದೇ ರೀತಿ ಶೈಲು ಜೊತೆ ಹೋಗಿ ಕಾಲಿಗೆ ಬೀಳ್ತಾಳೆ. ನಂತರ ಅವರು ಆಶೀರ್ವಾದನ ತಗೊಂಡು ಅವ್ರ ಮಾವ ಸಾಕ್ಷಿ ಅಂತ ಕೂಗ್ತಿದ್ದಾನೆ. ಆಗ ಸಾಕ್ಷಿ, ಮಾವ ಗಂಡನ ಜೊತೆ ಆಶೀರ್ವಾದ ತಗೋಬೇಕು ಅಂತ ಹೇಳ್ತಾಳೆ. ಆಗ ಸಾಕ್ಷಿ ಬಂದು ವಿಕ್ರಮ್ನನ್ನ ಕರೀತಾಳೆ, ಆಶೀರ್ವಾದ ಪಡ್ಕೊಳಂಬ ಅಂತ. ಆಗ ವಿಕ್ರಮ್, ನೀನೇ ಹೋಗು ಅಂತ ಹೇಳ್ತಾಳೆ. ಆಗ ಸಾಕ್ಷಿ, ಒಬ್ಬ ಬಾರಮ್ಮ ಅಂತ ಅವ್ರ ಮಾವ ಹೇಳ್ತಾನೆ. ವಿಕ್ರಮ್ ಅಣ್ಣ ದೊಡ್ಡಣ್ಣ ವೆಂಕಿ ಮತ್ತು ಅವರ ಹೆಂಡತಿ ವಸು ಅವರ ಉಪಾಯದಿಂದ ವೇದ ಮತ್ತು ವಿಕ್ರಮ್ ಅವ್ರ ತಾಯಿ ಆಶೀರ್ವಾದವನ್ನು ಪಡೀತಾರೆ. ಶೈಲಜಾ ಅದೇ ಸಮಯಕ್ಕೆ ಬಂದು, ಇವ್ರ್ಯಾಕೆ ಇಲ್ಲಿ ಬಂದ್ರು ಅಂತ ಹೇಳ್ತಾಳೆ. ಆಗ ಅವರ ಅತ್ತೆ ಕೂಳನು, ನೀವ್ಯಾಕೆ ಇಲ್ಲಿ ಬಂದ್ರಿ, ನಿಮ್ಗೆ ಎಷ್ಟು ಸಲ ಹೇಳೋದು, ನಿಮಗೆ ಮಾನ ಮರ್ಯಾದೆ ಇಲ್ವಾ ಅಂತ ವೇದ ಮತ್ತು ವಿಕ್ರಮ್ಗೆ ಹೇಳ್ತಾಳೆ. ನಂತರ ಜಯ ಬಂದು ಅವ್ರ ಗಂಡನಿಗೆ ಟೀಯನ್ನು ಕೊಡ್ತಾಳೆ. ಆಗ ಆ ಗಂಡನಿಗೆ ಒಂದು ಫೋನ್ ಬರುತ್ತೆ. ಆಗ ಹೇಳು ಕೃಷ್ಣಪ್ಪ ಅವರೇ ಅಂತ ಹೇಳ್ತಾನೆ. ಆಗ ಪೆನ್ಷನ್ ಡಾಕ್ಯುಮೆಂಟ್ಸನ್ನು ಈ ಕೂಡಲೇ ತಂದು ನೀವು ಕೊಡಬೇಕು, ಇಲ್ಲ ಅಂದರೆ ನಿಮ್ಮ ಪೆನ್ಷನ್ ನಿಂತೋಗುತ್ತೆ ಅಂತ ಹೇಳ್ತಾಳೆ. ಆಗ ಪೆನ್ಷನ್ ಡಾಕ್ಯುಮೆಂಟ್ಸ್ ಕೊಡಲು ಹೋಗ್ತಾನೆ. ಆಗ ಅವ್ರ ತಂದೆ ವೆಂಕಿ ಅಥವಾ ವಿಷ್ಣು ಅಂತ ಕೂಗ್ತಾನೆ. ಆಗ ಅವ್ರ ಹೆಂಡತಿಯರು ಬಂದು, ಇಲ್ಲಮ್ಮವ್ವ, ಒಬ್ಬರು ಕೆಲಸದ ವಿಚಾರವಾಗಿ ಹೊರಗಡೆ ಹೋಗಿದ್ದಾರೆ ಅಂತ ವಸು ಉತ್ತರಿಸ್ತಾಳೆ. ಆಗ ವೆಂಕಿ, ಸೈಟ್ ವಿಚಾರವಾಗಿ ಹೊರಗಡೆ ಹೋಗಿದ್ದಾರೆ ಅಂತ ಶೈಲಜಾ ಉತ್ತರಿಸ್ತಾಳೆ. ಆಗ ಮಕ್ಕಳನ್ನ ಕರ್ಕೊಂಬರ್ಬೇಕು ಅಂತ ಹೇಳಿದಾರ ಅಂತ ಅವ್ರ ಹೆಂಡತಿ ಕೇಳ್ತಾಳೆ. ಆಗ ಅವ್ರು ಜಗನ್ನಾಥ್ ಮೇಷ್ಟ್ರು ಹೇಳ್ತಾರೆ, ಇಲ್ಲಿಂದ ಈ ಬಿಸಿಲು ಸಾಮಾನ್ಯ ಬಿಸಿಲಿದೆಯಾ, ಇಲ್ಲಿಂದ ಬಸ್ ಸ್ಟ್ಯಾಂಡ್ ಮಟ್ಟ ನಡ್ಕೊಂಡು ಹೋಗಿ ಅಲ್ಲಿಂದ ಬಸ್ ಕಾಯಬೇಕಲ್ಲ, ಅದಕ್ಕಾಗಿ ಯಾರಾದರೂ ಬೇಕು ಅಂತ ಹೇಳ್ತಾನೆ. ಹಾಗೆ ಅದೇ ಸಮಯಕ್ಕೆ ಗುಂಡ ಬರ್ತಾನೆ. ಆಗ ಜಗನ್ನಾಥ್ ಮೇಷ್ಟ್ರು, ವೆಂಕಿ ಇದ್ರೆ ಗಾಡಿಯಲ್ಲಿ ಹೋಗ್ಬೋದಿತ್ತು ಅಂತ ಹೇಳ್ತಾಳೆ. ಆಗ ಅದೇ ಸಮಯಕ್ಕೆ ಗುಂಡ ಬಂದು, ನಾನು ಕರ್ಕೊಂಡು ಹೋಗ್ತೀನಿ ಬಾ ಅಪ್ಪ, ನಿಧಾನವಾಗಿ ಸ್ಲೋ ಆಗಿ ಹೋಗ್ತೀನಿ ಬಾ ಅಂತ ಹೇಳ್ತಾನೆ.
ಆಗ ಜಗನ್ನಾಥ್ ಮೇಷ್ಟ್ರು, ವಸು, ಈ ಕಾಲ್ಗೆಲ್ಲಿ ಏನೇ ಶಕ್ತಿ ಇದೆ, ನಿನಗೆ ಯಾರ ಸಹಾಯನೂ ಬೇಡ ಅಂತ ಗುಂಡನ್ಗೆ ಹೇಳೋ ಥರ ವಸುಗೆ ಹೇಳ್ತಾನೆ. ಆಗ ಅಲ್ಲಿಂದ ಗುಂಡ ಅದಕ್ಕೆ ನಾನು ಬರ್ತೀನಿ ಅಂತ ಹೇಳಿ ಹೊರಡ್ತಾನೆ. ಆಗ ಜಗನ್ನಾಥ್ ಮೇಷ್ಟ್ರು ಅವ್ರ ಹೆಂಡ್ತಿಗೆ, ಜಯ ಆ ಸರ್ಟಿಫಿಕೇಟ್ ಬ್ಯಾಗನ್ನು ತಂದು ಕೊಡಿ ಅಂತ ಹೇಳ್ತಾನೆ. ನೀವೊಂದು ಕೆಲಸ ಮಾಡಿ. ಆಗ ವಸು, ಮಾವ ಸಾಕ್ಷಿ ಆಟೋದಲ್ಲಿ ಹೋಗಿ ಬಿಟ್ಬರ್ತಾಳೆ, ನೀವು ಹೋಗಿ ಅಂತ ಹೇಳ್ತಾಳೆ. ಆಗ ಅವ್ರ ಮಾವ, ಅವಳು ಸಾಕ್ಷಿ ಏನಂತಾಳೋ ಅಂತ ಹೇಳ್ತಾಳೆ. ಆಗ ಅವ್ರ ಹೆಂಡ್ತಿ ಜಯ ಅವಳೇನಂತಾಳೆ, ಈ ಮನೆ ಸೊಸೆ ಬಿಟ್ಬರ್ಬೇಕು ಅಂತ ಹೇಳ್ತಾಳೆ. ಆಗ ಜಯ, ನಿನ್ನ ಮುದ್ದಿನ ಸೊಸೆ ಅಲ್ಲ, ಅವ್ರ ಹತ್ರ ಸೇವೆ ಮಾಡ್ಕೊಳ್ಳಿ, ಈ ಪದೇ ಪದೇ ಮಾತೆತ್ತಿದ್ರೆ ಸಾಕು, ನಾನು ಈ ಮನೆಗೋಸ್ಕರ ಹುಟ್ಟಿದ್ದೀನಿ ಅಂತ ಹೇಳ್ತಾಳಲ್ಲ, ಅದಕ್ಕೋಸ್ಕರ ಆಕೆಯ ಸಹಾಯವನ್ನು ಪಡೆದುಕೊಂಡು ಹೋಗಿ ಅಂತ ಹೇಳ್ತಾಳೆ. ಆಗ ಅವ್ರ ಅತ್ತೆ ಸಾಕ್ಷಿ ಅಂತ ಕೂಗ್ತಾಳೆ. ಆಗ ವಸು, ಅತ್ತೆ ನಾನು ಕಳ್ಕೊಂಬರ್ತೀನಿ ಬಿಡು ಅಂತ ಹೇಳ್ತಾಳೆ. ಆಗ ಶೈಲಜಾ, ಇಲ್ಲ ಅಕ್ಕ, ಅಡುಗೆ ಕೆಲಸ ಅರ್ಧದಲ್ಲೇ ನಿಂತಿದೆ, ನೀವು ನೋಡ್ಕೊಳ್ಳಿ, ನಾನು ಹೋಗಿ ಹಿತ್ತಲಲ್ಲಿರಬೇಕು, ಕರ್ಕೊಂಬರ್ತೀನಿ ಅಂತ ಹೇಳ್ತಾಳೆ. ಆಗ ಶೈಲಜಾ ಸಾಕ್ಷಿ ಇರೋ ಕೊಠಡಿಯಲ್ಲಿ ಬರ್ತಾಳೆ. ಆಗ ಸಾಕ್ಷಿ ಮಲಗಿರ್ತಾಳೆ. ಆಗ ಶೈಲಜಾ ಹೇಳ್ತಾಳೆ, ನೋಡು ಮಲಗಿರೋದು ನೋಡು, ಎಮ್ಮೆ ಥರ ಮಲಗಿದ್ದಾಳೆ ಅಂತ ಹೇಳ್ತಾಳೆ. ಆಗ ಮುಖದಲ್ಲಿರೋ ನೀರನ್ನು ತಗೊಂಡು ಮುಖಕ್ಕೆ ಚುಮ್ಮಿಸ್ತಾಳೆ.